ರಾಜ್ಯದಲ್ಲಿ 34 JN1 ಪ್ರಕರಣ ಕಾಣಿಸಿಕೊಂಡಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸಲಹೆ ಪಡೆದು ಮುಂದಿನ ನಿರ್ಧಾರವನ್ನು ಮಾಡ್ತೀವಿ. ನಿನ್ನೆ 3,500 ಟೆಸ್ಟ್ ಮಾಡಿದ್ದೀವಿ, ನಾಳೆಗೆ 5,000 ಟೆಸ್ಟನ್ನು ಮಾಡ್ತೀವಿ. ಕೊರೋನಾ ಲಸಿಕೆ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಾಸ್ಕ್ ಕಡ್ಡಾಯವಿಲ್ಲ, ಆದರೆ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಇನ್ನು 76 ವೇಸ್ಟ್ ಆಗ್ತದೆ. ಸೊ ಆ ಥರ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 50-60 ಇದ್ದರೆ ಅವಾಗ ಅದು ಈಗ ಅದಕ್ಕೋಸ್ಕರ ಈಗೆಲ್ಲ ಬೇರೆ ಕಡೆ ಎಲ್ಲ ಕಡೆ ಕಳಿಸ್ತಾ ಇದ್ದೀವಿ. ಇಲ್ಲೂ ಮಾಡ್ತಾ ಇದ್ದಾರೆ. ನಮ್ಮ GKVKಯಲ್ಲಿ ಅಲ್ಲೊಂದು ಸಂಸ್ಥೆ ಇದೆ, ಅವರು ಮಾಡ್ತಾರೆ. ಶುರು ಆಗಿದೆ. ಈಗ ಬಂದಿರೋದೆಲ್ಲ ಅವರಿಂದನೂ ಕೂಡ ಟೆಸ್ಟ್ ಆಗಿ ಬಂದಿರೋದು. GKVK ಮತ್ತು ಪೂನಾ ಇನ್ಸ್ಟಿಟ್ಯೂಟ್ 2 ಕಡೆಯಿಂದ. BMCR ಅಲ್ಲೂ ಕೂಡ ಮಾಡಿಸ್ತೀವಿ. 3 ಕಡೆನೂ ಆಗ್ತದೆ. ಆರ್ಟಿಫಿಷಿಯಲ್ ಕಿಟ್ ಇದೆ. ಇನ್ನೊಂದು ಇದು ಬೇಕಾಗಿತ್ತು, BTM ಅಂತ ಹೇಳ್ತಾರೆ. BTM ಅದು ಬಂದಿದೆ. ಈಗ BTM ಬಂದಿದೆ ಎಲ್ಲ ಕಡೆ. ಅದಕ್ಕೆ ನಿನ್ನೆ 3,500 ಆಯ್ತಲ್ಲ. ಯಾಕಂದ್ರೆ ಅದೆಲ್ಲ ಸಪ್ಲೈ ಅದು ಇದಕ್ಕೋಸ್ಕರ ಮಾಡೋದಕ್ಕೆ